ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀವಿ. ಏನು ಅಂದರೆ ತುಂಬ ದಿವಸದಿಂದ ಅನ್ಕೊಳ್ತಾ ಇರೋ ಕಿಚನ್ ಮೇಕ್ ಓವರ್. ಸೊ ಇವಾಗ ಮೊದಲಿಗೆ ಸ್ಟಾರ್ಟ್ ಮಾಡೋಣ. ಎಲ್ಲ ಕ್ಲೀನ್ ಮಾಡೋಕ್ಕೆ ಎಲ್ಲ ಹೊರಗಿಟ್ಟು ಪ್ರತಿಯೊಂದು ಕ್ಲೀನ್ ಮಾಡಿ ಫೈನಲ್ ಲುಕ್ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಮೊದಲಿಗೆ ಇವಾಗ ಎಲ್ಲ ಸಾರ್ಟ್ ಔಟ್ ಮಾಡಿ ಇಡೋಣ. ನನಗೆ ಶುರು ಮಾಡೋಣ. ಕೆಲಸದವ್ರ ಕರಿ. ಇದು ನಮ್ಮ ಅಸಿಸ್ಟೆಂಟ್ಗಳಿಬ್ರು ಇದ್ದಾರೆ, ಅವರು ಬರ್ತಾರೆ ಹೆಲ್ಪ್ ಮಾಡೋಕ್ಕೆ. ಇದು ಅಸಿಸ್ಟೆಂಟ್ ನಂಬರ್ 1, ನಮ್ಮ ಬಾಸ್ ಅಸಿಸ್ಟೆಂಟ್ ನಂಬರ್ 2. ಇವರಿಬ್ರು ಸಂಬಳ. ಸೊ ಇವರಿಬ್ರು ಇವತ್ತು ಹೆಲ್ಪ್ ಮಾಡ್ತಾರೆ ಸಂಬಳ ಮಾತ್ರ ಕೊಡಲ್ಲ. ಈಗ ನಾವು ಒಂದೊಂದಾಗಿ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಸೊ ಮೊದಲಿಗೆ ಓವನ್ನೆಲ್ಲ ಹೊರಗಡೆ ಇಟ್ಬಿಟ್ಟು ಪ್ರತಿಯೊಂದು ಐಟಮ್ನ ಹೊರಗಡೆ ಇಡ್ತಾಯಿದ್ದೀನಿ. ನಾನು ಈ ವಿಡಿಯೋ ತುಂಬ ದಿವಸಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದಿವಸದಿಂದ ನಾನು ಅಂದ್ಕೊಂಡಿದ್ದೆ ಅಂತ. ಹಾಗೆ ಅಂದ್ಕೊಂಡೆ ನಾನು ಕೆಲವು ಐಟಮ್ಸ್ನೆಲ್ಲ ತರಿಸಿದ್ದು. ಮೊದಲಿಗೆ ತರಿಸಿದ್ದೆ ನೋಡಿ ಡಿಮಾರ್ಟಿಂದ ಮತ್ತು ಅಮೆಝಾನಿಂದ ಎಲ್ಲ ಸ್ವಲ್ಪ ಬಾಕ್ಸಸ್ ಎಲ್ಲ ಮೊದಲೇ ತರಿಸಿದ್ದೆ. ಅಲ್ಲಿ ಜೋಡಿಸಿಟ್ಟಿದ್ದೀನಿ ನೋಡಿ, ಅದನ್ನೆಲ್ಲ ತರಿಸಿದೆ ಮೊದಲು. ಸೊ ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತರಿಸ್ತಾ ಇದ್ದೆ. ಆಮೇಲೆ ಅನ್ನಿಸ್ತು ಬೇಡ, ಎಲ್ಲ ಒಟ್ಟಿಗೆ ಒಂದು ಸತಿ ಜೋಡಿಸ್ಕೊಂಡು ಆಮೇಲೆ ಮಾಡೋಣ ಅಂತ. ಸೊ ಹಾಗಾಗಿ ನಾನು ಸುಮಾರು ತಿಂಗಳಿಂದ ಐಟಮ್ಸ್ನ ಸೇರಿಸಿ ಇವಾಗ ಫೈನಲ್ ಆಗಿ ಮೇಕ್ ಓವರ್ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ತುಂಬ ದಿವಸದಿಂದ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಫೈನಲಿ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ ಹೇಳಿ, ಕಿಚನ್ ಚೆನ್ನಾಗಿರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ನಾವು ಅಂದ್ಕೊಂಡಿದ್ದ ರೀತಿ ಥರ ಇದ್ದರೆ ನಾವು ಜಾಸ್ತಿ ಟೈಮು ಕಿಚನಲ್ಲೇ ಸ್ಪೆಂಡ್ ಮಾಡೋದ್ರಿಂದ ನಾವು ಅಂದ್ಕೊಳ್ಳೋ ರೀತಿ ಇರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ತುಂಬ ಮಿಸ್ ಆಗಿದ್ದರೆ ಕಿಚನ್ಗೆ ಹೋಗೋಕ್ಕೆ ಬೇಜಾರಾಗುತ್ತೆ, ಮತ್ತು ತೆಗಿಯೋಕ್ಕೆ ಏನಾದರೂ ಮಾಡಬೇಕು ಅಡುಗೆ ಅಂತಂದರೂ ಬೇಜಾರಾಗುತ್ತೆ. ಬಟ್ ಈ ಥರ ಫುಲ್ಲಿ ಆರ್ಗನೈಸ್ಡ್ ಆಗಿದ್ದರೆ ಎಲ್ಲ ತೊಗೊಳಕ್ಕೂ ಚೆನ್ನಾಗಿರುತ್ತೆ. ಕಿಚನಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಆಗುತ್ತೆ. ಮೋರೋವರ್ ವೀಡಿಯೋಸ್ ಮಾಡೋಕ್ಕೂ ಒಂದು ಎಂಥೂಸಿಯಾಸಮ್ ಇರುತ್ತೆ ಮತ್ತು ಖುಷಿ ಕೂಡ ಇರುತ್ತೆ. ಸೊ ಹಾಗಾಗಿ ನಾನು ಫೈನಲಿ ಇದನ್ನು ಮಾಡ್ತಾಯಿದ್ದೀನಿ. ನನಗೆ ತುಂಬ ಖುಷಿ ಇದೆ. ಹಾಗೆ ಈ ವಿಡಿಯೋನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಬೇಕು ಅನ್ನೋ ಆಸೆ ಕೂಡ ಇತ್ತು. ಸೊ ಮಡಿಕೆ ಪಾತ್ರೆಗಳೆಲ್ಲ ತರಿಸಿದ್ದೆ. ಸೊ ನೀವು ನೋಡ್ಬೋದು ಮೇಲ್ಗಡೆ ಮಗ್ಸ್ ಎಲ್ಲ ನನ್ನ ಮನೆ ಡಿಮಾರ್ಟ್ಗೆ ಹೋಗಿದ್ದೆ ನೋಡಿ, ಆವಾಗ ಸ್ವಲ್ಪ ತೊಗೊಂಡಿತ್ತು. ಸೊ ಸ್ವಲ್ಪ ಐಟಮ್ಸ್ನೇ ತೊಗೊಂಡು ಬಂದು ಎಲ್ಲ ಮಾಡ್ತಾಯಿದ್ದೆ. ಹಾಗೆ ಲೈಟಿಂಗ್ಸ್ ಕೂಡ ಅಷ್ಟೇ ಮೇಕ್ ಓವರ್ ಮಾಡೋಕ್ಕೆ ಅಂತಲೇ ತಂದಿದ್ದು. ಸ್ವಲ್ಪ ತೊಗೊಂಡು ಬರ್ತಾಯಿದ್ದೆ. ಬಟ್ ಯಾಕೋ ನನಗೆ ಅಷ್ಟು ಕನ್ವಿನ್ಸಿಂಗ್ ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ಹಂಗಾಗಿ ನಾವು ಫುಲ್ಲು ಬಜೆಟ್ ಹಾಕಿ ಒನ್ ಟೈಮ್ಗೆಲ್ಲ ತೊಗೊಂಡು ಬರೋಕ್ಕಾಗಲ್ಲ ಅಲ್ಲ. ಸೊ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಸೊ ಮಂತ್ಲಿ ಒಂದು ಸ್ವಲ್ಪ ಐಟಮ್ಸ್, ಒಂದು 5 ಐಟಮ್ಸು ಸಣ್ಣ ಪುಟ್ಟದ್ದು ತೊಗೊಂಡು ಬಂದು ಸ್ಪೆಂಡ್ ಮಾಡ್ಕೊಂಡು ತೊಗೊಂಡು ಬಂದರೆ ಆಗುತ್ತೆ. ಸೊ ಹಾಗೆ ನಾನು ಕೂಡ ಮಾಡಿದ್ದು. ಸೊ ನಾನು ಸ್ಟಾರ್ಟಿಂಗ್ ಮನೆಗೆ ಬಂದಾಗಿಂದ ಕೂಡ ಸ್ವಲ್ಪ ಐಟಮ್ಸ್ನ ಜೋಡಿಸಿ ಇಟ್ಕೊಂಡು ಇವಾಗ ಫೈನಲ್ ಆಗಿ ಮಾಡ್ತಾಯಿದ್ದೀನಿ. ಈಗ ಪ್ರತಿಯೊಂದು ಐಟಮ್ಸ್ನ ಕೂಡ ಹೊರಗಡೆ ಇಟ್ಟಿದ್ದೀನಿ. ಇವಾಗ ಮೊದಲಿಗೆ ಧೂಳು ಹೊಡ್ಕೋತಾ ಇದ್ದಾರೆ. ನಾನು ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಸ್ಲ್ಯಾಬ್ ಅಂತ ನೀರೆಲ್ಲ ಹಾಕಿ ಸೋಪೆಲ್ಲ ಹಾಕಿ ಮಾಡಿಕೊಂಡೆ. ಆಮೇಲೆ ನಮ್ಮ ಯಜಮಾನ್ರು ಧೂಳು ಒದಿರ್ಬೇಕಲ್ಲ, ಮತ್ತೆ ಧೂಳೆಲ್ಲ ಬೀಳುತ್ತೆ ಅಂತ ಹೇಳ್ತಾಯಿದ್ರು. ಓ ಹೌದಲ್ಲ ಅಂತ ಆಮೇಲೆ ರಿಯಲೈಸ್ ಆಯಿತು. ಸೊ ಹಾಗಾಗಿ ಅವರು ಧೂಳೆಲ್ಲ ಒದಿರ್ತಾಯಿದ್ರು. ಸೊ ಮೇಲೆ ಕ್ಲೀನ್ ಮಾಡೋಣ ಅಂತ ಹೋಗೋಷ್ಟೊತ್ತಿಗೆ ಪವರ್ ಹೋಗ್ಬಿಡ್ತು. ಆವತ್ತು ಸುಮಾರು ಸತಿ ಪವರ್ ಹೋಯ್ತು, ಸುಮಾರು ಒಂದು 5-6 ಸತಿ. ಸರಿ ಹೇಗೋ ಪವರ್ ಹೋಯ್ತಲ್ಲ ಅಂದ್ಬಿಟ್ಟು ಈಗ ಹಾಲಲ್ಲೇ ಕೂತ್ಕೊಂಡು ಗ್ರಾಸರೀಸ್ ಎಲ್ಲ ಫಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಈ ಬಾಟಲ್ಸ್ ಎಲ್ಲ ಅಷ್ಟೊತ್ತಿಗೆ ನಾನು ವಾಶ್ ಮಾಡಿ ಎಲ್ಲ ಡ್ರೈ ಮಾಡೋಕ್ಕೆ ಇಟ್ಟಿದ್ದೆ. ಸೊ ಹಂಗಾಗಿ ಸ್ವಲ್ಪ ಒರೆಸ್ಕೋತಾ ಇದ್ದೀನಿ, ಒದ್ದೆ ಇರಬಾರ್ದು ಅಂತ. ಈಗ ಪ್ರತಿಯೊಂದು ಗ್ರಾಸರೀಸ್ ಎಲ್ಲ ನಾನು ತಂದಿದ್ದೆ ನೋಡಿ ಯುಗಾದಿಗೆ ಮುಂಚೆ. ಆ ಗ್ರಾಸರಿ ಐಟಮ್ಸ್ ನಾನು ಯಾವುದು ಫಿಲ್ ಮಾಡಿರಲಿಲ್ಲ, ಯಾಕಂದರೆ ಮೇಕ್ ಓವರ್ ಮಾಡೋಣ ಅಂತಲೇ ಇದ್ದಿದ್ದು. ಆದರೆ ನನಗೆ ಹುಷಾರಿಲ್ಲದೆ ಇರೋ ಥರ ಆಗಿಬಿಟ್ಟಿತ್ತು. ಹಂಗಾಗಿ ನಾನು
ಸರಿ ಹುಷಾರೆಲ್ಲ ಆದಮೇಲೆ ಮತ್ತೆ ಮಾಡೋಣ ಮೇಕೋವರ್ ಅಂದ್ಬಿಟ್ಟು ಗ್ರಾಸರೀಸ್ನೆಲ್ಲ ಹಾಗೆ ಇಟ್ಟಿದ್ದೆ. ಸರಿ ಹಾಗೆ ಊರಿಗೆಲ್ಲ ಹೋಗಿ ಬಂದ್ವಿ. ಸ್ವಲ್ಪ ಲೇಟ್ ಆಯಿತು ಬರೋಕ್ಕೆ ಮೇಕೋವರ್ ಮಾಡೋದಕ್ಕೆ. ಸೊ ಫೈನಲಿ ಇವಾಗ ಟೈಮ್ ಸಿಕ್ಕಿರೋದ್ರಿಂದ ಸ್ಯಾಟರ್ಡೇ ಸಂಡೇ 2 ದಿನ ಕೂಡ ನಾವು ಈ ಮೇಕೋವರ್ ಮಾಡೋದಕ್ಕೆ ಟೈಮ್ ತೊಗೋತು. ಸೊ ಒಂದು ದಿವಸ ಅಲ್ಲಂತೂ ಖಂಡಿತ ಆಗಿಲ್ಲ. ಸೊ ಎಲ್ಲ ವಾಶ್ ಮಾಡಿ ಇವಾಗ ಪ್ರತಿಯೊಂದು ಗ್ರಾಸರೀಸ್ನ ಫಿಲ್ ಮಾಡಿ ಆಯಿತು. ಅದಾದಮೇಲೆ ಪವರ್ ಬಂತು. ಸರಿ ಮತ್ತೆ ಎಲ್ಲಿ ಪವರ್ ಹೋಗ್ಬಿಡುತ್ತೋ ಅಂತ ಫಸ್ಟು ಬಂದು ನಮ್ಮ ಯಜಮಾನರು ಸ್ಲ್ಯಾಬ್ ಮೇಲೆ ಹತ್ಬಿಟ್ಟು ಚಿಮ್ನಿನೆಲ್ಲ ವಾಶ್ ಮಾಡ್ತಾಯಿದ್ದಾರೆ. ಅಷ್ಟೊತ್ತಿಗೆ ನಾನು ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ಸಣ್ಣ ಪುಟ್ಟ ಐಟಮ್ಸು ಪಾತ್ರೆಗಳೆಲ್ಲ ವಾಶ್ ಮಾಡ್ಕೋತಾ ಇದ್ದೆ. ಈಗ ವಿಮ್ ಜೆಲ್ನೆಲ್ಲ ಹಾಕಿ ಕೊಡ್ತಾಯಿದ್ದೀನಿ. ಸುಮಾರು ನಾನು ಯಶು ಮತ್ತು ನಮ್ಮ ಯಜಮಾನರು 3 ಜನ ಸೇರಿಕೊಂಡೇ ಮಾಡಿದ್ದು. ತುಂಬ ಒಂದು 11 o'clock ತನಕ ಹಿಡೀತು. ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಡೇನೇ ಕಂಪ್ಲೀಟ್ ಮಾಡೋಕ್ಕಾಗಿತ್ತು. ಸುಮಾರು ಒಂದು 50% ಕೆಲಸ ಆಗಿತ್ತು ಒಂದು ದಿವಸಕ್ಕೆ. ನಾನು ಪಾತ್ರೆಗಳೇನೋ ಅಷ್ಟು ಜೋಡಿಸ್ಕೊಳ್ಳಿಲ್ಲ, ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ. ಸೊ ಹಂಗಾಗಿ ನನಗೆ ಅಷ್ಟೇನು ಕಷ್ಟ ಆಗಿಲ್ಲ. ಸೊ ಎಲ್ಲ ಪಾತ್ರೆಗಳು ವಾಶ್ ಮಾಡಿದೆ. ಹೇಗೂ ಯುಗಾದಿ ಅಲ್ಲಿ ನಾನು ಕ್ಲೀನಿಂಗ್ ಎಲ್ಲ ಮಾಡೋಕ್ಕಾಗಿಲ್ಲ. ಹಂಗಾಗಿ ಇವಾಗ ಮಾಡೋಣ, ಹೇಗೂ ಮೇಕೋವರ್ ಮಾಡ್ತಾಯಿದ್ದೀನಲ್ಲ, ಪ್ರತಿಯೊಂದು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀವಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಮ್ಮ ಯಜಮಾನರು ತುಂಬ ಹೆಲ್ಪ್ ಮಾಡಿದರು. ಯಶ್ ಕೂಡ ತುಂಬ ಹೆಲ್ಪ್ ಮಾಡ್ದ. ಬಟ್ ಅವನು ಮಗು ಅಲ್ವಾ, ಅವನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಕೊಟ್ಟ. ಆಮೇಲೆ ಹೋಗಿ TV ನೋಡೋಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ಟ. ನಾನು ನಮ್ಮ ಯಜಮಾನರು ಸೇರಿಕೊಂಡು ಇಡೀ ದಿವಸ ಮಾಡಿದ್ವಿ. ತುಂಬ ಅಂದರೆ ತುಂಬ ಟೈಮ್ ಹಿಡೀತು. ಯಾಕಂದರೆ ಇದು ನಾವು ಮನೆಗೆ ಬಂದಾಗ ಕ್ಲೀನ್ ಮಾಡಿದ್ದು, ಅದಾದಮೇಲೆ ಮಾಡೇ ಇಲ್ಲ. ಸೊ ಇವಾಗ ಫೈನಲಾಗಿ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಮೇಲ್ಗಡೆ ನಾನು ಏನು ಗ್ರಾಸರೀಸ್ ಎಲ್ಲ ಇಡ್ತೀನಲ್ಲ ಅದನ್ನೆಲ್ಲ ಉಜ್ಜಿ ತೊಳೆದು ಮತ್ತು ಒರೆಸ್ಕೊಂಡಿದ್ದಾಗಿದೆ. ಇವಾಗ ಟೈಲ್ಸ್ನೆಲ್ಲ ಉಜ್ಜಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಟೈಲ್ಸ್ ಎಲ್ಲ ತುಂಬ ದಿವಸ ಆಯಿತು ನಾನು ವಾಶ್ ಮಾಡಿಲ್ಲ. ಹಬ್ಬಕ್ಕೆ ಟೈಲ್ಸ್ ಅಷ್ಟೇ ವಾಶ್ ಮಾಡಿದ್ದು. ಸೊ ಅದಾದಮೇಲೆ ಎಣ್ಣೆ ಎಲ್ಲ ಸಿಡ್ದಿತ್ತಲ್ಲ, ಅದಾದಮೇಲೆ ನಾನು ಮಾಡೋಕ್ಕೆ ಹೋಗಿಲ್ಲ. ಸೊ ಇವಾಗ ಫೈನಲಾಗಿ ಮಾಡ್ತಾಯಿದ್ದೀನಿ. ತುಂಬ ಜಿಡ್ಡು ಅನ್ನಿಸ್ತು. ಯಾಕಂದರೆ ನಮ್ಮದು ಟೈಲ್ಸ್ ಬಂದುಬಿಟ್ಟು ಮಧ್ಯ ಲೈನ್ಸ್ ಇರೋದ್ರಿಂದ ಅಲ್ಲಿ ಬೇಗ ಜಿಡ್ಡು ಕುತ್ಕೊಂಡ್ಬಿಡುತ್ತೆ. ಈ ಎಣ್ಣೆ ಜಿಡ್ಡು ಹೋಗೋದೇ ಇಲ್ಲ ಎಷ್ಟು ಉಜ್ಜಿದ್ರು. ಫಸ್ಟು ರೈಟ್ ಹ್ಯಾಂಡಿಂದ ಉಜ್ಜಿ ಕೈ ನೋವು ಬಂದಿದ್ದಕ್ಕೆ ಮತ್ತೆ ಲೆಫ್ಟ್ ಹ್ಯಾಂಡಿಂದ ಮತ್ತೆ ಒರೆಸ್ಕೊತಾ ಇದ್ದೀನಿ. ಇದೇ ರೀತಿ ಕಂಪ್ಲೀಟ್ ಕಿಚನ್ ಕ್ಲೀನ್ ಮಾಡಿಕೊಂಡೆ. ಕೆಳಗಡೆ ಏನು ಕಬೋರ್ಡ್ಸ್ ಥರ ಇದೆ ನೋಡಿ, ಕಂಪಾರ್ಟ್ಮೆಂಟ್ಸು. ಸೊ ವೆಸಲ್ಸ್ ಇಡೋದಕ್ಕೆ ಎಲ್ಲ, ಪ್ಲೇಟ್ಸ್ ಇಡೋದಕ್ಕೆಲ್ಲ. ಸೊ ಅದನ್ನು ಕೂಡ ಕ್ಲೀನಾಗಿ ಒರೆಸಿ ನೀಟಾಗಿ ಮಾಡಿಕೊಂಡೆ. ತುಂಬ ಜನ ಗಂಡಸ್ರು ಅನ್ಕೋತಾರೆ ಇದೇನು ಕ್ಲೀನಿಂಗ್ ಕೆಲಸ ಅಷ್ಟು ಈಸಿ, ಆರಾಮಾಗಿ ಮಾಡ್ಬೋದು ಮನೇಲಿರೋರು ಅಂತ ಅನ್ಕೋತಾರೆ. ಬಟ್ ಮಾಡಿದಾಗ ಅಷ್ಟೇ ಗೊತ್ತಾಗೋದು ಅದು ಎಷ್ಟು ಕಷ್ಟ ಇದೆ ಅಂತ. ಸೊ ಆಫೀಸ್ ಕೆಲಸ ಆದರೂ ಮಾಡಿಬಿಡ್ಬೋದು, ಮನೆ ಕೆಲಸ ಅಂತೂ ತೀರೋದೇ ಇಲ್ಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನನಗೆ 2 ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ಮಾತು ಹೇಳ್ತಾ ಇದ್ದೀನಿ. ಆಫೀಸ್ ಕೆಲಸ ನಮಗೆ ಟೈಮ್ ಇರುತ್ತೆ. ಸೊ ಈ ಟೈಮಲ್ಲಿ ಲಾಗೌಟ್ ಆಗಿಬಿಟ್ಟು ಹೊರಗಡೆ ಬಂದುಬಿಡ್ಬೋದು. ಬಟ್ ಮನೆ ಕೆಲಸಕ್ಕೆ ಟೈಮಿಂಗ್ಸ್ ಅನ್ನೋದೇ ಇಲ್ಲ. ನೀವು ಎಷ್ಟೊತ್ತಾದರೂ ಆ ಕೆಲಸನ ಕಂಪ್ಲೀಟ್ ಮಾಡಲೇಬೇಕು. ಪ್ರತಿದಿನ ಹೊಸ ಕೆಲಸ ಇರುತ್ತೆ. ಪ್ರತಿದಿನ ಅದೇ ಮಾಡಿದ್ರೂ ಬೇಜಾರು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಅದು ಅಷ್ಟು ಇಂಪಾರ್ಟೆಂಟು. ಸೊ ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ. ಕೆಲವರೊಬ್ರು ಇರ್ತಾರೆ ಗಂಡಸರು, ಸೊ ಅವಳೇನೋ ಮನೇಲಿರ್ತಾಳೆ, ಮನೆ ಕೆಲಸ ಮಾಡ್ತಾಳೆ ಅಂತ ಅನ್ಕೋತಾರೆ ನೋಡಿ, ಅವರಿಗೆ ಹೇಳ್ತಾ ಇದ್ದೀನಿ. ಒಂದು ದಿವಸ ಅವ್ರನ್ನ ಬಿಟ್ಬಿಟ್ಟು ಇಡೀ ದಿವಸ ನೀನು ಈ ಮನೆ ಕೆಲಸ ಮಾಡು, ನಾನು ಹೇಗೆ ಮಾಡ್ತೀನಿ ನೋಡು, ಆ ಥರ ಮಾಡು ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಮನೆ ಕೆಲಸ ಮಾಡೋದು ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು. ಸೊ ಒಂದು ದಿವಸ ಮಾಡೋಷ್ಟೊತ್ತಿಗೆ ನಮ್ಮ ಯಜಮಾನ್ರಿಗೆ ಸುಸ್ತಾಗೋಯ್ತು. ಸೊ ಅವ್ರು ಹೇಳ್ತಾಯಿದ್ರು, ಅಪ್ಪ ಎಷ್ಟು ಕಷ್ಟ ಇದೆ ಅಮ್ಮ, ಸಾಕಾಯಿತು ನನಗೆ ಅಂತ. ಬಟ್ ನಾವು ಇದೇ ಕೆಲಸ ಮಾಡ್ತೀವಿ, ದಿನ ಮಾಡ್ತೀವಿ, ಪ್ಲಸ್ ಆಫೀಸ್ ಕೆಲಸನೂ ಮಾಡ್ತೀವಿ. ಸೊ 2 ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು 3 ಹೊತ್ತು ಇವ್ರಿಗೆ ಬಿಸಿ ಅಡುಗೆ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಸೊ ಇಷ್ಟೆಲ್ಲ ಮಾಡ್ತೀವಿ. ಸೊ ನಮಗೆ ಒಂದು ಅಪ್ರಿಸಿಯೇಷನ್ ಅಂತೂ ಇರೋದಿಲ್ಲ. ಸೊ ನನಗೆ ಅಂತ ಹೇಳ್ತಾ ಇಲ್ಲ. ಸೊ ನಮ್ಮ ಯಜಮಾನರು ಅಪ್ರಿಷಿಯೇಟ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಏನೂ ನನಗೆ ಪ್ರಾಬ್ಲಮ್ ಇಲ್ಲ. ಬಟ್ ಕೆಲವ್ರಿಗೆ ನಾನು ಹೇಳೋದೇನೆಂದರೆ, ಹೆಂಡ್ತಿ ಅಡುಗೆ ಮಾಡಿ ಕೊಡ್ತಾಳೆ ಅಂತಂದರೆ
ಅದರಲ್ಲಿ ಏನು ಕಮ್ಮಿ ಇದೆ ಏನು ಜಾಸ್ತಿ ಇದೆ ಅಂತ ಹುಡ್ಕೋ ಬದಲು ಚೆನ್ನಾಗಿದೆ ಅಂತ ಒಂದು ಮಾತು ಹೇಳಿದರೆ ಅವಳು ಖುಷಿ ಪಡ್ತಾಳೆ. ಸೊ ಇದು ಒಂದು ಸಣ್ಣ ವಿಷಯ. ಸೊ ನಿಮ್ಮ ಮನೆಗಳಲ್ಲೂ ಇದೇ ರೀತಿ ಅಪ್ರಿಷಿಯೇಟ್ ಮಾಡ್ತಾರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಫೈನಲಾಗಿ ಟೈಲ್ಸ್ ಎಲ್ಲ ಉಜ್ಜಿ ತೊಳೆದಿದ್ದಾಯಿತು. ಸೊ ಇವಾಗ ಎಷ್ಟು ಕೈ ನೋವು ಬಂತು ಅಂತಂದರೆ ಹೇಳೋಕ್ಕಾಗಲ್ಲ. ಅವತ್ತೆಲ್ಲ ಫುಲ್ಲು ಟಯರ್ಡು. ನನಗೆ ಮೋರೋವರ್ ತುಂಬ ಹೊತ್ತು ನಿಂತ್ಕೊಂಡಿದ್ದೆ. ಕೆಲವ್ರ ಮನಸ್ಸಲ್ಲೆಲ್ಲ ಇರುತ್ತೆ ಇವಳು ಏನು ದಪ್ಪ ಇದ್ದಾಳೆ, ಏನು ಕೆಲಸ ಮಾಡ್ತಾಳೆ ಅಂತ. ಬಟ್ ನಾನು ಹೇಳ್ತೀನಿ, ನಾನು ಯಾವ ಕೆಲಸಕ್ಕೂ ಆಗಲ್ಲ ಅಂತ ನಾನು ಇದು ಮಾಡಲ್ಲ. ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಎಲ್ಲ ಕೆಲಸನೂ ಕಂಪ್ಲೀಟಾಗಿ ಮಾಡ್ತೀನಿ, ಪರ್ಫೆಕ್ಟಾಗಿ ಮಾಡ್ತೀನಿ. ಸೊ ಇವಾಗ ಟೈಲ್ಸ್ ಎಲ್ಲ ಉಜ್ಜಿದಾಗಿದೆ. ಈಗ ಗ್ಯಾಸ್ ಕೂಡ ಇಟ್ಟಿದ್ದಾಗಿದೆ. ಸೊ ಗ್ಯಾಸ್ ಮೇಲೆ ಈ ಒಂದು ವಾಲ್ ಪೇಪರ್ ಏನಿದೆ ನೋಡಿ ಅದನ್ನು ಇಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಫಸ್ಟು ಅದು ಮೆಷರ್ಮೆಂಟ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿತ್ತು, ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು. ಸೊ ಇವಾಗ ಮೆಷರ್ಮೆಂಟ್ ಎಲ್ಲ ತೊಗೊಂಡು ಎಲ್ಲಿ ಮೇಲೆ ಕೆಳಗಡೆ ಎಲ್ಲ ನೋಡಿಬಿಟ್ಟು ಆಮೇಲೆ ಎಲ್ಲಿ ಅಂಟಿಸ್ಬೇಕು ಅಂತ ಡಿಸೈಡ್ ಮಾಡಿ ಇವಾಗ ಫೈನಲಾಗಿ ಅಂಟಿಸ್ತಾ ಇದ್ದಾರೆ. ಇದು ಮೊದಲನೆಯ ವಾಲ್ ಪೇಪರ್ ಅಂಟಿಸ್ತಾ ಇರೋದು. ಸೊ ಈ ವಾಲ್ ಪೇಪರ್ ಅಂಟಿಸೋದಕ್ಕೆ ನಮಗೇನು ಅಷ್ಟು ಕಷ್ಟ ಆಗಿಲ್ಲ. ಬಟ್ ಇನ್ನೊಂದು ವಾಲ್ ಪೇಪರ್ ಅಂಟಿಸ್ಬೇಕಾದ್ರೆ ಅಂತೂ ಅದು ಪೂರ್ತಿ ಟೈಮ್ ತೊಗೊಂಡ್ಬಿಡ್ತು. ನಾವು ಇದನ್ನು ಸ್ಯಾಟರ್ಡೇ ಆಫ್ಟರ್ನೂನ್ ಸ್ಟಾರ್ಟ್ ಮಾಡಿದ್ದು, ಊಟ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಈ ವಾಲ್ ಪೇಪರ್ ಅಂಟಿಸೋಷ್ಟೊತ್ತಿಗೆ 5 o'clock ಆಗೋಯಿತು. ಸೊ ಇದಾದಮೇಲೆ ಇನ್ನೊಂದು ವಾಲ್ ಪೇಪರ್, ಬ್ಲೂ ಕಲರ್ ವಾಲ್ ಪೇಪರ್ ಇದೆ. ಸೊ ಅದನ್ನು ಕೂಡ ಅಂಟಿಸೋಣ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ತಂದಿತ್ತು. ಯಾಕಂದರೆ ಇದು ನಮ್ಮ ಕಿಚನ್ ಟೈಲ್ಸ್ ಇದೆ ನೋಡಿ, ಅದಕ್ಕೂ ಇದಕ್ಕೂ ಮ್ಯಾಚ್ ಆಗೋದಿಲ್ಲ. ಪ್ಲಸ್ ಒಂಥರ ಆಕ್ವರ್ಡ್ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಈ ವಾಲ್ ಪೇಪರ್ ಏನಿದೆ ನೋಡಿ ಇದನ್ನು ತರಿಸಿದ್ದು. ಇದನ್ನು ಅಂಟಿಸ್ಬೇಕಾದ್ರೆ ಅಂತೂ ತುಂಬ ಕಷ್ಟ ಆಯಿತು, ಯಾಕಂದರೆ ತುಂಬ ಟೈಮ್ ಕನ್ಸ್ಯೂಮ್ ಮಾಡ್ತು ಇದು. ಸೊ ನೋಡಿ ಎಲ್ಲಿಗೆ ಅಂಟಿಸ್ಬೇಕು ಅಂತ ನೋಡಿ, ಎಷ್ಟಕ್ಕೆ ಅಂಟಿಸ್ಬೇಕು ಅಂತ ನೋಡಿ, ಎಲ್ಲಾದರೂ ಕಮ್ಮಿ ಬಿದ್ದರೆ ಮತ್ತೆ ಅದಕ್ಕೆ ಅಷ್ಟಕ್ಕೆ ಕಟ್ ಮಾಡಿ ಅದನ್ನು ಅಂಟಿಸೋಷ್ಟೊತ್ತಿಗೆ ಸಾಕಾಗೋಯ್ತು. ಸೊ ಎಷ್ಟೇ ಕಷ್ಟಪಟ್ಟರೂ ಕೂಡ ಫೈನಲಾಗಿ ಅದು ಚೆನ್ನಾಗಿ ಬರಬೇಕಾದ್ರೆ ನಮಗೆ ಆ ಖುಷಿ ಕಷ್ಟಪಟ್ಟಿದ್ದೆಲ್ಲ ಮರ್ತೋಗ್ಬಿಡುತ್ತೆ. ಸೊ ಹಾಗೆ ಆಯಿತು ನನಗೂ ಕೂಡ. ಸೊ ಇವಾಗ ಫೈನಲಾಗಿ ಇವರು ನೋಡಿ ಇದನ್ನು ಕೂಡ ಅಂಟಿಸ್ತಾ ಇದ್ದಾರೆ. ಮೊದಲಿಗೆ ಮೆಷರ್ಮೆಂಟ್ ತೊಗೊಂಡ್ರು, ಇದು ರೋಲಲ್ಲಿ ಬರುತ್ತೆ. ಮೊದಲಿಗೆ ಮೆಷರ್ಮೆಂಟ್ ತೊಗೊಂಡ್ರು ಎಷ್ಟಾಗುತ್ತೆ ಅಂತ ಮೆಷರ್ಮೆಂಟ್ ತೊಗೊಂಡ್ರು. ಬಟ್ ಆದರೂ ಕೂಡ ಕೆಳಗಡೆ ಒಂದು ಲೈನ್ ಮಿಸ್ ಆಗೋಯ್ತು. ಆಮೇಲೆ ಅದನ್ನು ಅಡ್ಜಸ್ಟ್ ಮಾಡೋದಕ್ಕೆ ಮತ್ತೊಂದು ಅದೇ ಮೆಷರ್ಮೆಂಟ್ ತೊಗೊಂಡು ಮತ್ತೊಂದು ಒಂದು ಲೈನ್ನ ತೊಗೊಂಡು ಅಂಟಿಸಿದ್ರು. ಸೊ ಇದಾದಮೇಲೆ ಪಕ್ಕ ಅಂಟಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ನೀವು ಯಾರಾದರೂ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನನಗೆ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಇದರದ್ದು ಲಿಂಕ್ ಅಥವಾ ಡೀಟೇಲ್ಸ್ ನಾನು ಹೇಳ್ತೀನಿ ನಿಮಗೆ. ಸೊ ಇವಾಗ ಸೆಕೆಂಡ್ ಪೇಪರ್ ಅಂಟಿಸ್ಬೇಕಾದ್ರೆ ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಂಡ್ರು ನೋಡಿ. ಸೊ ಫಸ್ಟ್ ಒನ್ನು ಸ್ವಲ್ಪ ಮಿಸ್ ಆಯಿತು. ಸೊ ಇದು ಬಂದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗು. ಸೊ ಸಂಡೇ ಮಾರ್ನಿಂಗೇ ಹಿಡ್ಕೊಂಡ್ವಿ ಕೆಲಸ ಮಾಡೋಣ ಅಂತ. ವಾಲ್ ಪೇಪರ್ ಎಲ್ಲ ನೈಟು ಕಂಪ್ಲೀಟ್ ಮಾಡಿ ಅಂಟಿಸಿದ್ವಿ. ಸೊ ಇದು ಬಾಟಲ್ಸ್ಗೆಲ್ಲ ಎಣ್ಣೆ ತುಂಬಿಸಿದಾಗಿದೆ. ಸೊ ಅದೇ ಬಾಟಲ್ಸ್ ಮೇಲೆಲ್ಲ ಬರೆದ್ಬಿಟ್ಟು ಈ ಥರ ಅಂಟಿಸ್ತಾ ಇದ್ದೀನಿ. ಸೊ ನಾನು ಕೊಕೊನೆಟ್ ಆಯಿಲು, ಸನ್ಫ್ಲವರ್ ಆಯಿಲು ಮತ್ತು ಮಸ್ಟರ್ಡ್ ಆಯಿಲು ಹಾಗೆ ಗ್ರೌಂಡ್ನಟ್ ಆಯಿಲು ಇಷ್ಟನ್ನು ತೊಗೊಂಡಿದ್ದೀನಿ. ಸೊ ನಾನು ಡಯಟ್ ಮಾಡೋದ್ರಿಂದ ಬೇರೆ ಬೇರೆ ಆಯಿಲ್ ಯೂಸ್ ಮಾಡೋಣ ಅಂದ್ಬಿಟ್ಟು, ಹಾಗೆ ಒಂದು ಆಯಿಲ್ ಸ್ಪ್ರೇಯರ್ ಕೂಡ ನಾನು ನಿಮಗೆ ಲಾಸ್ಟ್ ಟೈಮ್ ಅಮೆಝಾನ್ ಮತ್ತು ಮೀಶೋ ಪ್ರಾಡಕ್ಟ್ಸ್ ತೋರಿಸ್ಬೇಕಾದ್ರೆ ಅದನ್ನು ಕೂಡ ತೋರಿಸಿದ್ದೆ. ಸೊ ಅದನ್ನು ನಾನು ಇಲ್ಲಿ ತೋರ್ಸೋಕ್ಕೆ ಮರ್ತೋದೆ, ನನಗೆ ಅದಿರೋದೇ ಮರ್ತೋಯ್ತು. ಲಾಸ್ಟು ಎಲ್ಲ ವೀಡಿಯೋ ಎಲ್ಲ ಆದಮೇಲೆ ನೆನಪಾಯಿತು ನನಗೆ. ಸೊ ಆಯಿಲ್ ಸ್ಪ್ರೇಯರ್ ಇದೆ, ಅದನ್ನು ಕೂಡ ತೆಗೆದು ಯೂಸ್ ಮಾಡಬೇಕು ಅಂತ. ಸೊ ಇವಾಗ ಕಂಪ್ಲೀಟಾಗಿ ಎಲ್ಲದಕ್ಕೂ ಅಂಟಿಸಿದಾಗಿದೆ. ನೆಕ್ಸ್ಟ್ ನಾನು ಇಲ್ಲಿ ಬಾಕ್ಸಸ್ ಏನಿದೆ ನೋಡಿ ಅದು ಕೂಡ ಈ ರೀತಿ ಸ್ಟಿಕ್ಕರ್ಸ್ ಹಾಕ್ಬಿಟ್ಟು ಅದರ ಮೇಲೆ ಬರೆದು ಈ ಥರ ಅಂಟಿಸ್ತಾ ಇದ್ದಾರೆ. ಸೊ ನಾನು ಬರೆದು ಕೊಡ್ತಾ ಇದ್ದೆ, ಅವರು ಅಂಟಿಸ್ತಾ ಇದ್ರು ನಮ್ಮ ಯಜಮಾನ್ರು. ಸೊ ಏನಂದರೆ ಎಲ್ಲ ನನಗೆ ಗೊತ್ತಿದೆ ಯಾವ್ದು ಏನೇನು ಅಂತ. ಬಟ್ ಚೆನ್ನಾಗಿರುತ್ತೆ ಈ ಥರ ಬರೆದ್ಬಿಟ್ಟು ಅಂಟಿಸಿದ್ರೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಲುಕ್ ವೈಸು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾತ್ರನೇ ಈ ಸ್ಟಿಕ್ಕರ್ಸ್ ಅಂಟಿಸ್ತಾ ಇರೋದು.
ಸೊ ಇವಾಗ ಡಬ್ಬಗಳಿಗೆಲ್ಲ ಬರೆದು ಅಂಟಿಸಿದಾಗಿದೆ. ಇವಾಗ ಒಂದೊಂದಕ್ಕೆ ಜೋಡಿಸ್ಕೊತಾ ಇದ್ದೀನಿ. ಇನ್ನೊಂದು ಚೂರು ಕೂಡ ಇದೆ, ಅದನ್ನು ಕೂಡ ಬರೆದು ಅಂಟಿಸ್ಬಿಟ್ಟು ಆಮೇಲೆ ಕಂಪ್ಲೀಟಾಗಿ ಜೋಡಿಸ್ಕೊತೀನಿ. ಸೊ ಈ ರೀತಿ ಜೋಡಿಸಿದ್ದೀನಿ. ಸೊ ಇದೇ ಫೈನಲ್ ಲುಕ್ ಅಲ್ಲ, ಆಮೇಲೆ ಬೇಕಂದರೆ ಮತ್ತೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಜಸ್ಟ್ ಇವಾಗ ಹೇಗೆ ಬೇಕೋ ಹಾಗೆ ಜೋಡಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋ ಕಾರಣನೇ ನಿಮಗೂ ಏನಾದರೂ ನಿಮ್ಮ ಮನೇಲಿ ಈ ಥರ ಚೇಂಜಸ್ ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದು ಅಂತ ಒಂದೇ ಕಾರಣಕ್ಕೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ನಮಗೆ 2 ರ್ಯಾಕ್ ಕೊಟ್ಟಿದ್ದಾರೆ. ಈ ಕಡೆ ಒಂದು ರ್ಯಾಕ್ ಇದೆ ಇದೇ ಥರ, ಸೊ ಆ ಕಡೆ ಒಂದು ರ್ಯಾಕ್ ಇದೆ. ಸೊ ರ್ಯಾಕ್ ನನಗೇನು ಪ್ರಾಬ್ಲಮ್ ಇಲ್ಲ, ಹಂಗಾಗಿ ಸ್ಪೈಸಸ್ಸು ಮತ್ತು ಐಟಮ್ಸ್ ಏನೇನಿದೆ ನೋಡಿ ಗ್ರಾಸರೀಸು ಅದೆಲ್ಲ ಇಡೋಕ್ಕೆ ಸರಿ ಹೋಯಿತು. ಹಾಗೆ ಈ ರ್ಯಾಕ್ ಬಂದುಬಿಟ್ಟು ನಾನು ಮೀಶೋಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ಇದಕ್ಕೆ ನಾನು ಟಿಶ್ಯೂ ಪೇಪರ್ನ ಹಾಕಿಬಿಟ್ಟು ಬಾಟಲ್ಸ್ನೆಲ್ಲ ಜೋಡಿಸೋಣ ಅಂದ್ಬಿಟ್ಟು, ಸೊ ಟಿಶ್ಯೂ ಪೇಪರ್ ಹಾಕಿದರೆ ಲೀಕ್ ಆದರೆ ಆಯಿಲು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ. ಈ ಬಾಟಲ್ಸಲ್ಲಿ ಏನು ಲೀಕ್ ಆಗೋಲ್ಲ, ಇನ್ ಕೇಸ್ ಆಯಿತು ಅಂತಂದರೆ ಅದು ಟಿಶ್ಯೂ ಪೇಪರ್ ಏನಿದೆ ನೋಡಿ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ. ಇದು ನಾನು ಕಿಚನ್ ಟವಲ್ಗೆ ಅಂತ ಯೂಸ್ ಮಾಡ್ತಾರೆ ನೋಡಿ ಟಿಶ್ಯೂ ಪೇಪರ್, ಅದನ್ನು ಈ ಡಬಲ್ ಫೋಲ್ಡ್ ಮಾಡಿ ಹಾಕಿದ್ದೀನಿ. ಈಗ ಒಂದೊಂದಾಗಿ ಬಾಟಲ್ಸ್ನ ಇದರ ಮೇಲೆ ಜೋಡಿಸ್ತಾ ಇದ್ದೀನಿ. ಸೊ ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದೀನಿ, ಯಾಕಂದರೆ ಬಾಟಲ್ಸ್ ಅಲ್ವಾ ಸ್ವಲ್ಪ ಭಯ. ಸೊ ನಾನು ಫಸ್ಟ್ ಟೈಮ್ ಬಾಟಲ್ಸ್ ಎಲ್ಲ ಹ್ಯಾಂಡಲ್ ಮಾಡ್ತಾ ಇರೋದು. ನಾನು ಜಾಸ್ತಿ ಬಾಟಲ್ಸ್ ಯೂಸ್ ಮಾಡ್ತಾ ಇರಲಿಲ್ಲ, ಯಾಕಂದರೆ ಸ್ವಲ್ಪ ಭಯ ನನಗೆ ಎಲ್ಲಿ ಒಡೆದೋಗುತ್ತೋ ಅಂತ. ಸೊ ಆಮೇಲೆ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಬಾಟಲ್ಸ್ ಅಂದರೆ ಒಡೆದು ಹೋಗುತ್ತೆ, ಅದಕ್ಕೆ ಅಂದ್ಬಿಟ್ಟು ಯೂಸ್ ಮಾಡದೇ ಇರೋಕ್ಕಾಗತ್ತಾ ಅಂತ. ಅದಕ್ಕೆ ಅಂದ್ಬಿಟ್ಟೆ ನಾನು ಈ ಬಾಟಲ್ಸ್ನ ತರಿಸಿದ್ದು. ಸೊ ಮೊದಲು ಒಂದು ಆಯಿಲ್ಗೆ ಅಂತಲೇ ಇತ್ತು, ಅದು ಪ್ಲಾಸ್ಟಿಕ್ಕು. ಸೊ ಅದು ನನಗೆ ಕಂಫರ್ಟಬಲ್ ಆಗಿತ್ತು, ಬಟ್ ಏನಂದರೆ ತುಂಬ ಆಯಿಲ್ ಲೀಕ್ ಆಗೋದು. ಸೊ ಇವಾಗ ರ್ಯಾಕಲ್ಲಿ ಎಲ್ಲ ಆಯಿಲ್ಸ್ ಎಲ್ಲ ಇಟ್ಟಾದಮೇಲೆ ಇಲ್ಲಿ ಬಂದುಬಿಟ್ಟು ಒಂದು ಸ್ಟ್ಯಾಂಡ್ನ ಸ್ಟಿಕ್ ಮಾಡ್ತಾಯಿದ್ದಾರೆ. ಸೊ ಇದರ ಜೊತೆನೇ ಹುಕ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನು ಜಸ್ಟ್ ಸ್ಟಿಕ್ ಮಾಡಿಬಿಟ್ಟು ಈ ರೀತಿ ತಗಲ್ಸ್ಬೇಕು ಅಷ್ಟೇ, ತುಂಬ ಈಸಿ ಇದು. ಸೊ ಇದನ್ನೆಲ್ಲ ನಾನು ಅಮೆಝಾನಲ್ಲಿ ಮತ್ತು ಮೀಶೋಲ್ಲಿ ತೊಗೊಂಡಿದ್ದು. ಕೆಲವೊಂದು ಪ್ರಾಡಕ್ಟ್ಸ್ ಮಾತ್ರ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು, ತುಂಬ ಐಟಮ್ಸ್ ನಾನು ಮೀಶೋಲ್ಲೇ ತೊಗೊಂಡೆ. ಸೊ ಯಾಕಂದರೆ ಅದರಲ್ಲೇ ನನಗೆ ಕಮ್ಮಿ ಅಂತ ಅನ್ನಿಸ್ತು, ಹಾಗಾಗಿ ಅದರಲ್ಲಿ ತೊಗೊಂಡೆ. ನಾನು ಈ ಪ್ರಾಡಕ್ಟ್ಸ್ ಎಲ್ಲ ತೊಗೋಬೇಕು ಅಂತಂದರೆ ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋ ಈ 3 ಆ್ಯಪಲ್ಲೂ ಚೆಕ್ ಮಾಡಿ, ಸೊ 3 ಒಂದು ಡೈರಿಯಲ್ಲಿ ಬರ್ಕೋತಾ ಇದೆ ಯಾವುದ್ರಲ್ಲಿ ಯಾವ ಪ್ರೈಸ್ ಇದೆ ಅಂತ ನೋಡಿ ಅದರ ಪ್ರಕಾರ ಯಾವುದು ನನಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅನ್ನಿಸ್ತು, ಅಫೋರ್ಡೆಬಲ್ ಅನ್ನಿಸ್ತು, ಅದರ ಪ್ರಕಾರ ನಾನು ಆರ್ಡ್ರ್ ಮಾಡಿದ್ದೆ. ಸೊ ಯಾಕೆ ಅಂತಂದರೆ ಸೊ ನಾವು ಎಲ್ಲ ಚೆಕ್ ಮಾಡಬೇಕಾಗತ್ತೆ ಒಂದೇ ಪ್ರಾಡಕ್ಟು ಅಂತ ಅಂದಮೇಲೆ. ಸೊ ಒಂದೊಂದರಲ್ಲಿ ಒಂದೊಂದು ಪ್ರೈಸ್ ಇತ್ತು, ಯಾವುದ್ರಲ್ಲಿ ಚೆನ್ನಾಗಿದೆ ಅಂತ ಐ ಮೀನ್ ಕ್ವಾಲಿಟಿ ವೈಸು ಪ್ಲಸ್ ಪ್ರೈಸು ಅಫೋರ್ಡೆಬಲ್ ಯಾವುದ್ರಲ್ಲಿ ಇದೆ ಅಂತ ನೋಡಿ ನಾನು ಆರ್ಡ್ರ್ ಮಾಡಿದೆ. ಸೊ ಇವಾಗ ಫೈನಲಾಗಿ ಈ ರೀತಿ ಸ್ಟ್ಯಾಂಡ್ನ ಸ್ಟಿಕ್ ಮಾಡಿದ್ದಾರೆ. ತುಂಬ ಈಸಿ ಕೂಡ ಇದು, ಅಷ್ಟೇನು ಕಷ್ಟ ಆಗೋದಿಲ್ಲ, ಆರಾಮಾಗಿ ಮಾಡ್ಬೋದು. ಸೊ ಇವಾಗ ಇಲ್ಲಿ ಕಿಟಕಿ ಹತ್ರ ಬಂದುಬಿಟ್ಟು ಡಬಲ್ ಟೇಪ್ ಹಾಕ್ತಾಯಿದ್ದಾರೆ. ಯಾಕೆ ಅಂದರೆ ಗ್ರಾಸ್ ಮ್ಯಾಟ್ ಹಾಕೋಣ ಅಂದ್ಬಿಟ್ಟು. ಸೊ ತುಂಬ ಪ್ಲೇನ್ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಗ್ರಾಸ್ ಮ್ಯಾಟ್ ನನ್ನ ಹತ್ರ ಆಲ್ರೆಡಿ ಇತ್ತು. ಸೊ ನಾನು ಅದನ್ನೇನು ತೊಗೊಂಡಿಲ್ಲ, ತುಂಬ ದಿವಸದಿಂದ ಇಟ್ಕೊಂಡಿದ್ದೆ ಹಾಗೇ. ಸೊ ಹೇಗೂ ಇದೆಯಲ್ಲ ಅಂದ್ಬಿಟ್ಟು ಇಲ್ಲಿ ಕಿಟಕಿ ಹತ್ರ ಹಾಕೋಣ, ಚೆನ್ನಾಗಿರುತ್ತೆ ಲುಕ್ಕು ಅಂತ ಒಂದು ಸಣ್ಣದಾಗಿ ಗ್ರಾಸ್ ಮ್ಯಾಟ್ನ ಕಟ್ ಮಾಡಿ ಹಾಕ್ಕೊಂಡೆ. ಸೊ ಅದಕ್ಕೋಸ್ಕರ ಇಲ್ಲಿ ಡಬಲ್ ಟೇಪ್ನ ಹಾಕ್ತಾಯಿದ್ದಾರೆ. ಈ ಡಬಲ್ ಟೇಪ್ ಬಂದುಬಿಟ್ಟು ಎಲ್ಲೋ ಡಬಲ್ ಟೇಪ್ ಬರುತ್ತೆ ನೋಡಿ, ಆ ಥರ ಅಲ್ಲ, ಇದು ಅಂಟ್ಕೊಂಡ್ರೆ ಪ್ರಾಪರಾಗಿ ಅಂಟ್ಕೊಳ್ಳುತ್ತೆ, ಮತ್ತು ಬಿಚ್ಕೊಂಡು ಬರೋದು ಮತ್ತು ಶೇಕ್ ಆಗೋದು ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಇದು ಡಬಲ್ ಟೇಪು. ಸೊ ಇದನ್ನೇ ನಾನು ಮೊದಲು ಲೈಟಿಂಗ್ಸ್ ಹಾಕಬೇಕಾದ್ರೆ ಹಾಕಿದ್ದು ಕೂಡ. ಸೊ ಆಮೇಲೆ ಲೈಟಿಂಗ್ಸ್ ಹಾಕಬೇಕಾದ್ರೆ ಸ್ವಲ್ಪ ಇತ್ತು, ಆಮೇಲೆ ಉಳಿದಿದ್ದು ಖಾಲಿ ಆಗೋಯ್ತು. ಸರಿ, ಇನ್ನು ಹೋಗಿ ತರೋಷ್ಟು ಪೇಷನ್ಸು ನಮ್ಮ ಯಜಮಾನ್ರಿಗಿರಲಿಲ್ಲ. ಸೊ ಹಾಗಾಗಿ ಬೇಡ ಬಿಡು ಅಂದ್ಬಿಟ್ಟು ನಾರ್ಮಲ್ ಸೆಲೋ ಟೇಪಲ್ಲೇ ಎಲ್ಲ ಅಂಟಿಸಿದ್ರು. ಸೊ ನೋಡಿ ಈ ರೀತಿ ಗ್ರಾಸ್ನ ಕಟ್ ಮಾಡಿಕೊಂಡು ಮೊದಲಿಗೆ ಫಸ್ಟ್ ರ್ಯಾಕ್ ಐ ಮೀನ್ ಫಸ್ಟ್ ರೋವಲ್ಲಿ ಏನಿದೆ ಅದನ್ನು ಖಾಲಿ ಬಿಟ್ಬಿಟ್ಟು ನೆಕ್ಸ್ಟಿಗೆ ಅಂಟಿಸ್ಕೊಂಡ್ರು ದೊಡ್ಡದು.
ಆಮೇಲೆ ಉಳಿದಿದ್ದು ಚಿಕ್ಕ ಚಿಕ್ಕ ಭಾಗನೆಲ್ಲ ಅಂಟಿಸ್ಕೊಂಡ್ರು. ಇವಾಗ ಇದು ಬಂದುಬಿಟ್ಟು ಇನ್ನೊಂದು ರ್ಯಾಕು ಇಲ್ಲಿ ಸ್ವಿಚ್ ಬೋರ್ಡ್ ಮೇಲೆ ಸ್ಟಿಕ್ ಮಾಡ್ತಾಯಿದ್ದಾರೆ. ಸೊ ಇದನ್ನೆಲ್ಲ ಯಾಕೆ ಡೀಟೇಲ್ಡಾಗಿ ತೋರಿಸ್ತಾ ಇದ್ದೀನಿ ಅಂತಂದರೆ ಎಲ್ಲರಿಗೂ ಗೊತ್ತಿರಲ್ಲ ಹೇಗೆ ಯೂಸ್ ಮಾಡೋದು ಅಂತ. ಈ ರ್ಯಾಕ್ ಜೊತೆಗೇ ಈ ಸ್ಟಿಕ್ಕರ್ ಕೂಡ ಕೊಟ್ಟಿರ್ತಾರೆ. ಸೊ ಇದು ಹೇಗೆ ಯೂಸ್ ಮಾಡೋದು ಅಂದರೆ ಇದರ ಹಿಂದೆಗಡೆ ಒಂದು ಕವರ್ ಇರುತ್ತೆ, ಅದನ್ನು ಓಪನ್ ಮಾಡಿಬಿಟ್ಟು ಈ ರೀತಿ ಗೋಡೆಗೆ ಅಂಟಿಸ್ಬೇಕು. ಅಂಟಿಸಿದ ಮೇಲೆ ಈ ಥರ ಚೆನ್ನಾಗಿ ರಬ್ ಮಾಡಬೇಕಾಗತ್ತೆ. ಸೊ ರಬ್ ಮಾಡಿದರೆ ಪ್ರಾಪರಾಗಿ ಸ್ಟಿಕ್ ಆಗುತ್ತೆ. ಸೊ ಅಂಟಿಸಿದ ತಕ್ಷಣ ಹಾಕಕ್ಕೆ ಹೋಗಬಾರ್ದು. ಸೊ ಏರ್ ಬಬಲ್ಸ್ ಏನಾದರೂ ಫಾರ್ಮ್ ಆದರೆ ಅದು ಹೊರಗಡೆ ಬರುತ್ತೆ. ಸೊ ಹಂಗಾಗಿ ಆ ರೀತಿ ಉಜ್ಜಬೇಕಾಗತ್ತೆ. ಸೊ ಲಾಂಗ್ ಟರ್ಮ್ ನಾವು ಹೇಗೂ ಯೂಸ್ ಮಾಡಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡಿದರೆ ಲಾಂಗ್ ಟರ್ಮ್ ಅದು ಇರುತ್ತೆ. ಸೊ ನಾನು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಇದನ್ನು ಸ್ಟಿಕ್ ಮಾಡಿಸ್ತಾ ಇದ್ದೀನಿ. ಸೊ ಇದು ಇವಾಗ ಸ್ಟಿಕ್ ಆಗಿದೆ. ಸೊ ಇದಾದಮೇಲೆ ನಾನು ವಾಲ್ ಹ್ಯಾಂಗಿಂಗ್ಸ್ ತರಿಸಿದ್ದೆ, ಅದನ್ನು ಕೂಡ ಎಲ್ಲಿ ಬೇಕೋ ಅಂತ ನೋಡಿಬಿಟ್ಟು ಅಲ್ಲಿ ಹ್ಯಾಂಗ್ ಮಾಡ್ತಾಯಿದ್ದಾರೆ. ಸೊ ನಾನು ಇದಕ್ಕೋಸ್ಕರ ಹುಕ್ಕನ್ನು ಹುಕ್ ಬರುತ್ತೆ ನೋಡಿ, ಅಮೆಝಾನ್ ಮೀಶೋ ಅಲ್ಲಿ ಎರಡರಲ್ಲೂ ಬರುತ್ತೆ. ಈ ರೀತಿ ಸ್ಟಿಕ್ ಮಾಡಿಬಿಟ್ಟು ಅದು ಸ್ಕ್ರೂ ಈ ಥರ ತೆಗಿಬೇಕಾಗತ್ತೆ. ಈ ಥರದ್ದು ಸುಮಾರು ಒಂದು 12 ಪೀಸ್ ಏನೋ ಬಂದಿತ್ತು. ಅದನ್ನು ಈ ಟೈಲ್ಸ್ ಮೇಲೆ ಅಂಟಿಸ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಸ್ಟಿಕ್ ಆಯಿತು ಅದು. ಸೊ ಆಮೇಲೆ ಸ್ಕ್ರೂನ ಹಾಕ್ಬಿಟ್ಟು ಮತ್ತು ಹ್ಯಾಂಗಿಂಗ್ಸ್ ಏನಿದೆ ನೋಡಿ ವಾಲ್ ಹ್ಯಾಂಗಿಂಗು ಅದನ್ನು ಹಾಕಿದ್ದೀನಿ. ಇದು ಸ್ಟೇ ಹಂಬಲ್ ಅಂತ ನನಗೆ ತುಂಬ ಇಷ್ಟ ಆಯಿತು ಇದು. ಸೊ ಕಲರ್ ಕಾಂಬಿನೇಷನ್ ಕೂಡ ತುಂಬ ಮ್ಯಾಚ್ ಆಗ್ತಾಯಿದೆ ನೋಡಿ, ಈ ರೀತಿ ಇದೆ. ಸೊ ಇನ್ನೊಂದು ಈ ಕಡೆ ಹಾಕಿದ್ದೀನಿ ಕೀಪ್ ಸ್ಮೈಲಿಂಗ್ ಅನ್ನೋದು. ಸೊ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಸೊ ಎರಡನ್ನೂ ಅಕ್ಕಪಕ್ಕ ಹಾಕಿದರೆ ನೋಡೋಕ್ಕೆ ಲುಕ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಹಾಕ್ತಾಯಿದ್ದೀನಿ. ಸೊ ಹಾಗೆ ಪವರ್ ಹೋಯಿತು. ಸೊ ತುಂಬ ಸತಿ ಹೋಗ್ತಾಯಿತ್ತು, ಒಂದು ದಿವಸಕ್ಕೆ ಎಷ್ಟು ಸತಿ ಹೋಗುತ್ತೋ ಪವರ್ ಗೊತ್ತಿಲ್ಲ. ಬಟ್ ಏನಂದರೆ ಮೊದಲು ನಮ್ಮ ಕಿಚನ್ಗೆ ಲೈಟ್ ಇಲ್ಲ ಅಂದರೆ ಏನೂ ಅಷ್ಟು ಕಾಣಿಸ್ತಾ ಇರಲಿಲ್ಲ. ಬಟ್ ಇವಾಗ ಇದನ್ನೆಲ್ಲ ಚೇಂಜ್ ಮಾಡಿದ ಮೇಲೆ ಪವರ್ ಇಲ್ಲ ಅಂದರೂ ಕೂಡ ಈ ರೀತಿ ಕಾಣುತ್ತೆ. ನನಗೆ ಇವಾಗ ಕಿಚನ್ ತುಂಬ ಇಷ್ಟ ಆಯಿತು. ಸೊ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದು ಕೆಲವು ಐಟಮ್ಸ್ ಎಲ್ಲ ಇದೆ. ಇಲ್ಲಿ ಕೆಳಗಡೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ಇನ್ನೊಂದು ಚೂರು ಆರ್ಗನೈಸ್ ಮಾಡೋದಿದೆ. ಸೊ ಮಧ್ಯ ನಾನು ಚೆಕ್ ಮಾಡ್ತಾಯಿದ್ದೀನಿ ಹೇಗೆ ಕಾಣ್ತಾ ಇದೆ, ಇನ್ನು ಏನು ಚೇಂಜಸ್ ಮಾಡ್ಕೋಬೋದು, ಎಲ್ಲೆಲ್ಲಿ ಏನೇನು ಇಡಬೇಕು ಅನ್ನೋದು ಕೂಡ. ಸೊ ನಮ್ಮ ಯಜಮಾನರು ಕೂಡ ಸಜೆಸ್ಟ್ ಮಾಡ್ತಾಯಿದ್ರು ಇದನ್ನು ಮಾಡು ಅಂತ. ಸೊ ಇಬ್ಬರು ಡಿಸ್ಕಸ್ ಮಾಡಿಕೊಂಡು ಮಾಡ್ತಾಯಿದ್ವಿ. ಹಾಗೆ ಇದು ಒಂದು ಲೈಟಿಂಗ್ಸ್ ಏನಿದೆ ನೋಡಿ, ನಾನು ಮೊದಲು ಯೂಸ್ ಮಾಡ್ತಾಯಿದ್ದೆ. ಸೊ ಇದನ್ನು ನಾನು ಚಿಮ್ನಿ ಕೆಳಗಡೆ ಹಾಕಿದೆ, ರ್ಯಾಕು ಮತ್ತು ಚಿಮ್ನಿ ಕೆಳಗಡೆ. ಬಟ್ ಅದು ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಹಂಗಾಗಿ ಇವಾಗ ಕಿಟಕಿಗೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀವಿ. ಸೊ ಇದಕ್ಕೂ ನಾನು ಹೇಳ್ದಂಗೆ ರೆಡ್ ಟೇಪ್ ಯೂಸ್ ಮಾಡ್ಕೊಂಡು ಸ್ಟಿಕ್ ಮಾಡ್ತಾಯಿದ್ದಾರೆ. ಬಟ್ ಒಂದು ಅರ್ಧ ಮಾಡೋಷ್ಟೊತ್ತಿಗೆ ಖಾಲಿ ಆಗೋಯಿತು. ಆಮೇಲೆ ಸೆಲೋ ಟೇಪ್ ಯೂಸ್ ಮಾಡಿಬಿಟ್ಟು ಈಗ ಲೈಟಿಂಗ್ಸ್ ಎಲ್ಲ ಹಾಕ್ತಾಯಿದ್ದಾರೆ. ಸೊ ಮ್ಯಾನೇಜ್ ಮಾಡಿದ್ವಿ ಇಬ್ಬರು ಸೇರಿಕೊಂಡು. ಸೊ ಹೇಗೋ ಒಂದು ಅಂಟಿಸಿದ್ವಿ ಫೈನಲ್ ಆಗಿ. ಅದಾದಮೇಲೆ ಲೈಟ್ ಹಾಕಿ ನೋಡಿದ್ವಿ, ಇನ್ನು ಬೆಳಕಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಲೈಟಿಂಗ್ಸು. ಸೊ ನೈಟ್ ಟೈಮು ತುಂಬ ಚೆನ್ನಾಗಿ ಕಾಣುತ್ತೆ ಈ ಲೈಟಿಂಗು. ಸೊ ಹಾಗಾಗಿ ಇವಾಗ ಆಫ್ ಮಾಡಿಬಿಟ್ಟು ನೈಟಲ್ಲಿ ಒಂದು ಸತಿ ಶೂಟ್ ಮಾಡೋಣ ಅಂದ್ಬಿಟ್ಟು ನಾನು ಜಸ್ಟ್ ಲೈಟಿಂಗ್ ಹಾಕಿದ ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ ಅಂತ ನೋಡ್ತಾ ಇದ್ದೆ. ಇದಾದಮೇಲೆ ಕಿಟಕಿಗೆ ಸ್ವಲ್ಪ ಡೆಕೋರೇಷನ್ ಕೂಡ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಹಾಗೆ ಇದು ಅಂದ್ಬಿಟ್ಟು ಇದು ಒಂದು ರ್ಯಾಕು ನಾನು ಒಳಗಡೆ ಯುಟಿಲಿಟಿ ಏರಿಯಾ ಇದೆ ನೋಡಿ, ಅಲ್ಲಿಗೆ ಸ್ಟಿಕ್ ಮಾಡಿಸಿದ್ದೆ. ಸೊ ಇದರ ಮೇಲೆ ನಾನು ಡಿಶ್ ವಾಷರು ಮತ್ತು ವಿಮ್ ಲಿಕ್ವಿಡ್ ಎಲ್ಲ ಇಡ್ತಾಯಿದ್ದೀನಿ. ಸೊ 2 ತೊಗೊಂಡು ಬಂದಿದೆ ಅಲ್ಲ, ಸೊ 2 ಕೂಡ ಇಲ್ಲೇ ಇಡ್ತಾಯಿದ್ದೀನಿ. ಅದಾದಮೇಲೆ ಕಿಟಕಿ ಪಕ್ಕ ಇನ್ನೊಂದು ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಇದು ಬಂದುಬಿಟ್ಟು ನಾನು ಹ್ಯಾಂಗಿಂಗ್ಸ್ ವುಡನ್ ಹ್ಯಾಂಗಿಂಗ್ ತಂದಿದ್ದೆ ನೋಡಿ. ಸೊ ಅದನ್ನು ಇಟ್ಬಿಟ್ಟು ಅದರ ಮೇಲೆ ಒಂದು ಸಣ್ಣ ಪ್ಲ್ಯಾಂಟ್ ಇಡೋಣ ಅಂತ, ಪ್ಲ್ಯಾಂಟ್ ಬಂದುಬಿಟ್ಟು ಆರ್ಟಿಫಿಷಿಯಲ್ಲೇ ಇಡ್ತಾಯಿದ್ದೀನಿ. ಸೊ ನಾನು ಮನಿ ಪ್ಲ್ಯಾಂಟ್ ಇಡೋಣ ಅಂದ್ಕೊಂಡೆ, ಬಟ್ ಅದು ಬಿದ್ದು ಹೊಡೆದೋದ್ರೆ ಅದು ಒಂದು ಭಯ ಅಂದ್ಬಿಟ್ಟು ಈ ಥರ ಸಣ್ಣದಾಗಿರುವಂಥದ್ದು ಇಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನಾನು ಇಲ್ಲಿ ಚಾಪಿಂಗ್ ಬೋರ್ಡ್ ಹಾಕಿದ್ದೀನಿ. ಆ ಕಡೆ ರೌಂಡ್ ಕಾಣ್ತಾ ಇದೆಯಲ್ಲ, ಅದು ಬಂದುಬಿಟ್ಟು ಓವನಲ್ಲಿ ಕೊಡ್ತಾರಲ್ಲ ಸ್ಟ್ಯಾಂಡು ಅದು. ಸೊ ಅದನ್ನು ನಾನು ಈ ರೀತಿ ಹಾಕಿದ್ದೀನಿ, ಡಿಸೈನಾಗಿ ಕಾಣುತ್ತೆ ಅಂತ. ಇದಾದಮೇಲೆ ನಮ್ಮ ಯಜಮಾನರು ಫೈನಲ್ಲಾಗಿ ನಾನು
ಮನಿ ಪ್ಲ್ಯಾಂಟ್ ತಂದಿದೆ ನೋಡಿ, ಆರ್ಟಿಫಿಷಿಯಲ್ ಕ್ರೀಪರು. ಸೊ ಅದನ್ನು ಈ ರೀತಿ ಡಬಲ್ಲಾಗಿ ಸೇರಿಸಿ ಅಂಟಿಸ್ತಾ ಇದ್ದಾರೆ. ಅಂದರೆ 2 ಕ್ರೀಪರ್ನ ತೊಗೊಂಡು ಅಂಟಿಸ್ತಾ ಇದ್ದಾರೆ, ಸ್ವಲ್ಪ ಬುಷಿಯಾಗಿ ಕಾಣಿಸ್ಲಿ ಅಂದ್ಬಿಟ್ಟು. ಸೊ ನಾನು ಹೇಳ್ದಂಗೆ ಡಬಲ್ ಟೇಪ್ ಖಾಲಿ ಆಗಿರೋದ್ರಿಂದ ಈಗ ಸೆಲೋ ಟೇಪಲ್ಲೇ ಅಂಟಿಸ್ತಾ ಇದ್ದಾರೆ. ಸೊ ಈ ರೀತಿ ಕಾಣ್ತಾ ಇದೆ ಇದು. ಸೊ ತುಂಬ ಯೋಚನೆ ಮಾಡಿ ಎಲ್ಲೆಲ್ಲಿ ಏನೇನು ಅಂಟಿಸ್ಬೇಕು, ಎಲ್ಲೆಲ್ಲಿ ಮನಿ ಪ್ಲ್ಯಾಂಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಕಂಪ್ಲೀಟಾಗಿ ಯೋಚನೆ ಮಾಡಿದ್ದೀವಿ. ಸೊ ಇದು ಬಂದುಬಿಟ್ಟು ಈ ರೀತಿ ಒಳಗಿಂದ ಬಂದರೆ ಚೆನ್ನಾಗಿರುತ್ತಾ ನೋಡು ಅಂತ ಹೇಳ್ತಾಯಿದ್ರು. ಸೊ ಅದನ್ನೇ ನಾನು ವೀಡಿಯೋಲ್ಲಿ ನೋಡಿದ್ರೆ ಕಾಣಿಸುತ್ತಲ್ಲ ಚೆನ್ನಾಗಿದೆಯಾ ಇಲ್ವಾ ಅಂತ. ಸೊ ಅದು ಯಾಕೋ ನನಗೆ ಚೆನ್ನಾಗಿದೆ ಅಂತ ಅನಿಸಿಲ್ಲ. ಸೊ ಆಮೇಲೆ ಹೇಗೋ ಒಂದು ಮಾಡಿದ್ವಿ. ಸೊ ಅದಕ್ಕೆ ಮುಂಚೆ ಕಂಪ್ಲೀಟ್ ಫೈನಲ್ ಲುಕ್ ತೋರ್ಸೋಕ್ಕೆ ಮುಂಚೆ ಒಂದು ಸತಿ ಗುಡಿಸ್ಬಿಟ್ಟು ಒರೆಸ್ಕೊಂಡು ಮ್ಯಾಟೆಲ್ಲ ಹಾಕ್ಕೊಂಡೆ. ಇವಾಗ ನೋಡಿ ನಾನು ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಸೊ ಫೈನಲಾಗಿ ಈ ರೀತಿ ಕಾಣ್ತಾ ಇದೆ ಕಂಪ್ಲೀಟ್ ಕಿಚನ್ನು. ಸೊ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಕಿಚನು ಇದು ನನ್ನ ಕಿಚನ್ನೇನಾ ಅನ್ನೋ ಥರ ಅನ್ನಿಸ್ತು. ಸೊ ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ನನಗೆ ಹೇಗೆ ಅನ್ನಿಸ್ತು ಆ ರೀತಿ ಅರೇಂಜ್ ಮಾಡಿದ್ದೀನಿ. ಸೊ ಈ ಮನಿ ಪ್ಲ್ಯಾಂಟ್ ಎಲ್ಲ ಈ ರೀತಿ ಹಾಕಿದ್ದೀನಿ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಆರ್ಟಿಫಿಷಿಯಲ್ ಅಲ್ಲದೆ ನ್ಯಾಚುರಲ್ ಪ್ಲ್ಯಾಂಟ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ಯೂಚರ್ ಡೇಸಲ್ಲಿ ನೋಡೋಣ ಹೇಗೆ ಆಗುತ್ತೆ ಅಂತ. ಆಮೇಲೆ ಆ ಮಗ್ಗಲ್ಲಿ ಕೂಡ ಮನಿ ಪ್ಲ್ಯಾಂಟ್ ಹಾಕಿ ಇಟ್ಟಿದ್ದೀನಿ. ಸೊ ನ್ಯಾಚುರಲ್ ಕೂಡ ಇದೆ, ಹಾಕಿದ್ದೀನಿ ಇಲ್ಲ ಅಂತಲ್ಲ. ಇನ್ನೊಂದಷ್ಟು ಮನಿ ಪ್ಲ್ಯಾಂಟ್ಸ್ ಕೂಡ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ಯೂಚರಲ್ಲಿ ಹೇಗಾಗುತ್ತೆ ಅಂತ. ಸೊ ಆಲ್ರೆಡಿ ಮನಿ ಪ್ಲ್ಯಾಂಟ್ ಇದೆ ಮನೇಲಿ, ಬಟ್ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಇನ್ನೂ ಎಷ್ಟು ಕಟ್ ಮಾಡೋದು ಅಂದ್ಬಿಟ್ಟು ಸೊ ಹೊರಗಡೆ ಹೋದಾಗ ತೊಗೊಂಡು ಬರೋಣ ಅಂತ. ಸೊ ಇಲ್ಲಿ ಆಯಿಲೆಲ್ಲ ಹಾಕಿಟ್ಟಿದ್ದೀನಿ, ಅದ್ರ ಜೊತೆಗೆ ಗೀ ಹನಿ ಎಲ್ಲ ಇಟ್ಟಿದ್ದೀನಿ ಸಣ್ಣ ಬಾಟಲ್ಸಲ್ಲಿ. ಅದು ಯೆಲ್ಲೋ ಕಲರ್ ಕ್ಯಾಪ್ ಇದೆ ನೋಡಿ, ಅದು ಬಂದುಬಿಟ್ಟು ಹನಿ ಬಾಟಲ್ಸು. ಹನಿ ಬಾಟ್ಲಲ್ಲೇ ನನ್ನ ಹತ್ರ ಒಂದು 4 ಹನಿ ಬಾಟ್ಲ್ ಇತ್ತು. ಸೊ ಹಾಗಾಗಿ ನಾನು ಬಾಟಲ್ಸ್ ಏನು ತರ್ಸೋಕ್ಕೆ ಹೋಗಿಲ್ಲ, ಇರೋದೇ ಸಾಕು ಅಂದ್ಬಿಟ್ಟು ಅದರಲ್ಲೇ ಜೋಡಿಸಿದೆ. ಈ ಬಾಟಲ್ಸ್ ಬಂದುಬಿಟ್ಟು ನಾನು ಡಿಮಾರ್ಟಲ್ಲಿ ತೊಗೊಂಡಿತ್ತು. ಸೊ 50 ರುಪೀಸು 49 ರುಪೀಸ್ಗೆ 3 ಅಂತ ಏನೋ ಸೇಲ್ ಮಾಡ್ತಾಯಿದ್ರು. ಸೊ ಅದನ್ನು ತೊಗೊಂಡೆ. ಮತ್ತು ಇದನ್ನೆಲ್ಲ ಮೀಶೋ ಅಲ್ಲಿ ತೊಗೊಂಡಿತ್ತು. ಸೊ ಮೇಲ್ಗಡೆ ಒಂದು ಗೀ ಬಾಟ್ಲ್ ಇಟ್ಟಿದ್ದೀನಿ. ಆಮೇಲೆ ಇದು ಬಂದುಬಿಟ್ಟು 500 ml ಬಾಟಲ್ಲು. ಸೊ ಎಲ್ಲದನ್ನು ಈ ರೀತಿ ಜೋಡಿಸಿದ್ದೀನಿ. ಸೊ ಅದು ಬರೆದು ಅಂಟಿಸಿದ ಮೇಲೆ ಆ ಲುಕ್ಕೇ ಚೆನ್ನಾಗಿದೆ, ನೋಡೋಕ್ಕೆ ಕೂಡ ತುಂಬ ಖುಷಿಯಾಗುತ್ತೆ. ಹಾಗೆ ಏನಾದ್ರು ತೊಗೋಬೇಕು ಅಂದರೆ ಈಸಿಯಾಗಿ ತೊಗೋಬೋದು. ಈ ಟೀ ಕಾಫಿ ಶುಗರ್ ಏನಿದೆ ನೋಡಿ, ಸೊ ಇದು ಸ್ಟೀಲ್ ಬಾಟಲ್ ಬಂದು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದೇ ಇರಲಿ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿ. ಹಾಗೆ ಇಲ್ಲಿ ಕೂಡ ಮನಿ ಪ್ಲ್ಯಾಂಟ್ ಹಾಕಿ ಚಾಪಿಂಗ್ ಬೋರ್ಡ್ ಹಾಕಿದ್ದೀನಿ. ಸೊ ಆ ಕಡೆ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಆಣಿ ಹೊಡಿಯೋದಕ್ಕೆ ಆಗಿಲ್ಲ. ಸೊ ಹಂಗಾಗಿ ಇಲ್ಲೇ ಹಾಕಿದ್ದೀನಿ. ಸ್ಪೂನ್ಸ್ ಎಲ್ಲ ಈ ಕಡೆ ಇಟ್ಟಿದ್ದೀನಿ. ಹಾಗೆ ಗ್ರಾಸ್ ಮ್ಯಾಟು, ಸೊ ವಿಸಿಲ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ಹಾಗೆ ಅದು ಬಂದುಬಿಟ್ಟು ಪಿಂಕ್ ಕಲರು ಆಯಿಲ್ ಫನಲ್ ಅದು. ಸೊ ಅಲ್ಲೇ ಪಕ್ಕದಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇದು ಬಂದು ಕಪ್ ಹೋಲ್ಡರ್ ಆರ್ಡ್ರ್ ಮಾಡಿದ್ದೀನಿ. ಅದು ಬರೋ ತನಕ ಈ ಟ್ರೇಯಲ್ಲಿ ಈ ಥರ ಜೋಡಿಸಿದ್ದೀನಿ. ಸೊ ಮೇಲ್ಗಡೆ ಪಾಟ್ಸ್ ಅಂದರೆ ಮಣ್ಣಿನ ಪಾತ್ರೆ ಎಲ್ಲ ಏನಿದೆ ಅದನ್ನು ಜೋಡಿಸಿದ್ದೀನಿ. ಸೊ ಈ ರೀತಿ ಕಾಣ್ತಾ ಇದೆ ಫೈನಲ್ ಆಗಿ. ಇಲ್ಲಿ ಸಿಂಕ್ ಮೇಲಿರೋ ಟ್ಯಾಪ್ಗೆ ನಾನು ಚಪಾತಿ ಒಸಿತೀವಲ್ಲ ಆ ಮಣ್ಣೆನ ಹಾಕಿದ್ದೀನಿ. ಸೊ ಇಲ್ಲಿ ಒಂದು ಹ್ಯಾಂಗಿಂಗ್ ಹಾಕಿದ್ದೀನಿ. ಫೈನಲಾಗಿ ನಮ್ಮ ಕಿಚನ್ ಈ ರೀತಿ ಕಾಣ್ತಾ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಖಂಡಿತ ಹೇಳಿ. ಇಷ್ಟ ಆಯಿತಾ ಇಷ್ಟ ಆಗಿಲ್ವಾ ಅನ್ನೋದು. ನನಗಂತೂ ತುಂಬ ಇಷ್ಟ ಆಯಿತು. ಈಗ ನನಗೆ ಕಿಚನಲ್ಲಿ ಅಡುಗೆ ಮಾಡೋದೇ ಒಂಥರ ಖುಷಿ. ಸೊ ಇವಾಗ ಲೈಟೆಲ್ಲ ಆಫ್ ಮಾಡಿದ ಮೇಲೆ ನಾನು ನಿಮಗೆ ಒಂದು ಲುಕ್ ತೋರಿಸ್ತಾ ಇದ್ದೀನಿ. ಸೊ ಹೇಗೆ ಕಾಣ್ತಾ ಇದೆ ಅಂದ್ಬಿಟ್ಟು. ಸೊ ಈ ವಿಡಿಯೋ ಎಂಡಿಗೆ ಬಂದುಬಿಟ್ಟಿದ್ದೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಫೈನಲಾಗಿ ಒಂದು ಲುಕ್ ನೋಡ್ಕೊಳ್ಳಿ, ಮೊದಲಿಗೆ ಹೇಗಿತ್ತು ಇವಾಗ ಹೇಗಿದೆ ಅಂದ್ಬಿಟ್ಟು. ವಾಲ್ ಪೇಪರ್ ನಾನು ಕಂಪ್ಲೀಟಾಗಿ ಹಾಕೋಕ್ಕೆ ಹೋಗಿಲ್ಲ, ಜಸ್ಟ್ ಆ ಕಿಟಕಿ ತನಕ ಮಾತ್ರ ಹಾಕಿದ್ದೀನಿ. ಉಳಿದಿದ್ದೆಲ್ಲ ನೀರು ಬೀಳುತ್ತೆ ಅಂದ್ಬಿಟ್ಟು ಅಷ್ಟು ಭಾಗನ ಬಿಟ್ಟಿದ್ದೀನಿ. ಸೊ ಫುಲ್ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಅಷ್ಟು ಮಾತ್ರ ಹಾಕಿದೆ. ಸೊ ಇವಾಗ ಕಿಚನ್ ಲುಕ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ.
ಸೊ ಅದಾದಮೇಲೆ ಒಂದು ಕಾಫಿ ಟೀ ಮಾಡೋಣ ಅಂತ ಟೀ ಮಾಡ್ತಾಯಿದ್ದೀನಿ. ಸೊ ನಮ್ಮ ಯಜಮಾನ್ರಿಗೆ ಸುಸ್ತಾಗಿದ್ದರಿಂದ ಟೀ ಮಾಡಿಕೊಡು ಅಂತ ಅಂದರು. ಸೊ ಅವ್ರಿಗೆ ಟೀ ಮಾಡಿಕೊಟ್ಟು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.